ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಬೆಳಕಿಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋ ಮಾಡ್ತಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಏನು ಅರಸೀಕೆರೆ ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರವಾದಂಥ ಹಾಸನಕ್ಕೆ ಹೋಗ್ತಕ್ಕಂಥ ಈ ಒಂದು ರಸ್ತೆ ಮಾರ್ಗ ಏನಿದೆ, ಅದರ ದುರ್ವ್ಯವಸ್ಥೆಯ ಬಗ್ಗೆ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಆಂಬ್ಯುಲೆನ್ಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ, ಯಾರೋ ರೋಗಿನ ಕರ್ಕೊಂಡು ಹೋಗಬೇಕಾದ್ರೆ ಅವರು ಪಟ್ಟಂತಹ ಕಷ್ಟ ಮತ್ತು ಆ ರಸ್ತೆಯ ದುರ್ವ್ಯವಸ್ಥೆಯ ಬಗ್ಗೆ ಆಂಬ್ಯುಲೆನ್ಸ್ ಒಳಗಡೆಯಿಂದನೇ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಟ್ಟಿದ್ರು. ಸೊ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಜಕ್ಕೂ ನಮ್ಮ ರಾಜ್ಯದ ರಸ್ತೆಗಳು ಯಾವ ರೀತಿ ಇದೆ, ಇದ್ರ ಬಗ್ಗೆ ಯಾಕೆ ಸರ್ಕಾರದವರು ಗಮನ ಹರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಆಗುತ್ತೆ. ಸ್ನೇಹಿತರೆ, ಈ ರಸ್ತೆಯ ಕೆಲವು ಭಾಗಗಳಲ್ಲಿ 2 ರಿಂದ 3 ಅಡಿವರೆಗೂ ಗುಂಡಿ ಬಿದ್ದಿದೆ. ಅಂದರೆ ಅದರಲ್ಲೂ ಮಳೆ ಬಂದಂಥ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಂಚರಿಸೋದು ತುಂಬ ಕಷ್ಟ. ಏಕೆಂದರೆ ಮಳೆ ಬಂದಾಗ ಕಾಣೋದಿಲ್ಲ ರಸ್ತೆ, ಅಪಘಾತಗಳು ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗೆಯೇ ಏನಾದರೂ ತುಂಬ ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಂಬ್ಯುಲೆನ್ಸಲ್ಲಿ ಅಥವಾ ಯಾವುದಾದ್ರು ಬೇರೆ ಸಂದರ್ಭದಲ್ಲಿ ವೇಗವಾಗಿ ಹೋಗೋದಕ್ಕೆ ಹೋದರೆ ನಿಜಕ್ಕೂ ಕಷ್ಟಕರವಾದಂಥ ವಿಚಾರ. ಯಾಕೆಂತಂದರೆ ನಾನೀಗ ವೀಡಿಯೋನ ಹಾಕ್ತೀನಿ, ಅದರಲ್ಲಿ ನೋಡಿ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಹಾಗಾಗಿ ನಾನು ಸಾರ್ವಜನಿಕರ ಪರವಾಗಿ ಕಳಕಳಿಯ ಮನವಿ ಮಾಡ್ಕೊತೀನಿ, ಇದಕ್ಕೆ ಸಂಬಂಧಪಟ್ಟಂತಹ PWD ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದವರಾಗಿರ್ಬೋದು. ಏಕೆಂದರೆ ಇದೊಂದು ರಾಜ್ಯ ಹೆದ್ದಾರಿ, ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಈ ರಸ್ತೆನ ದುರವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ. ಹಾಗೆಯೇ ಯಾರೋ ಹೇಳಿದರು ರಸ್ತೆ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಂತೇಳಿ ಅಥವಾ ಜಲ್ಲಿ ಆಗ್ತಾ ಇದ್ದಾರಂತೆ. ಆದರೆ ಇದು ತಾತ್ಕಾಲಿಕವಾದಂತಹ ಒಂದು ಕೆಲಸ ಆಗಬಾರ್ದು, ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು. ಏಕೆಂದರೆ ಹಲವಾರು ಬಾರಿ ತೇಪೆ ಹಾಕಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಬಾರಿ PWD ಅವರು ಒಂದು ನಿರ್ಧಾರ ತಗೊಂಡು ರಸ್ತೆನ ಪೂರ್ಣ ಪ್ರಮಾಣದಲ್ಲಿ ಸುಸಜ್ಜಿತವಾದಂಥ ಒಂದು ರಸ್ತೆನ ಮಾಡಿಕೊಡ್ಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ, ಈ ಇಲಾಖೆಗೆ ಆಗ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಈ ವಿಚಾರ ತಲುಪೋವರೆಗೂ ಶೇರ್ ಮಾಡಿ ಅಂತ ಕೇಳ್ಕೊತ ಬನ್ನಿ. ಹಾಗಾದರೆ ಈ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಅರಸೀಕೆರೆ ಮತ್ತು ಹಾಸನ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಮ್ಮ ಸ್ನೇಹಿತರೊಬ್ಬರು ಆಂಬ್ಯುಲೆನ್ಸಿಂದ ಮಾಡಿಬಿಟ್ಟು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ರು. ಆ ವಿಚಾರವಾಗಿ ಪ್ರತಿದಿನ ಇವರು ಆಂಬ್ಯುಲೆನ್ಸಲ್ಲಿ ಅರಸೀಕೆರೆಯಿಂದ ಪೇಷಂಟ್ನ ಕರ್ಕೊಂಡೋಗಿ ಹಾಸನಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ. ನನ್ನ ಹೆಸರು ಶರಣ್ ಕುಮಾರ್ ಅಂತ. ಅರಸೀಕೆರೆ ಗಾಣವಿ ಉಚಿತ ಆಂಬುಲೆನ್ಸ್ ಸೇವೆ ಮಾಡ್ತಾ ಇದ್ದೀವಿ. ಈ ಅರಸೀಕೆರೆ ಮತ್ತು ಹಾಸನ ರಸ್ತೆಯಲ್ಲಿ ಏನು ನಡೀತಾ ಇದೆಯಲ್ಲ ರೋಡು, ಇಲ್ಲಿ ಆಂಬುಲೆನ್ಸ್ಗಳು ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಿದೆ. ಮೊಳಕಾಲುದ್ದ ಗುಂಡಿ ಒಬ್ಬೊಬ್ಬರನ್ನ ಮಲಗಿಸ್ಬೋದು, ಅಷ್ಟಷ್ಟು ದೊಡ್ಡ ಗುಂಡಿಗಳಿದ್ದಾವೆ. ಪೇಷಂಟ್ಗಳನ್ನ ಸಾಗಿಸುವಂಥ ಸಂದರ್ಭದಲ್ಲಿ ನಮ್ಮ ಆಂಬುಲೆನ್ಸ್ ಚಾಲಕರುಗಳಿಗೆ ಮತ್ತು ಪೇಷಂಟ್ಗಳಿಗೆ ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಾಸನಿಗೆ ರೆಫರ್ ಮಾಡ್ತಾರೆ ಅರಸೀಕೆರೆಯಿಂದ. ಆ ರೋಗಿಗಳನ್ನ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಗುಂಡಿಗಳು ಮೊಳಕಾಲುದ್ದ ಗುಂಡಿಗಳಿದ್ದಾವೆ. ಆ ಗುಂಡಿಗಳಲ್ಲಿ ಗಾಡಿಗಳನ್ನ ಹೋಗೋದಕ್ಕೆ 10 ರಿಂದ 15 ನಿಮಿಷ 20 ನಿಮಿಷ ಸಮಯ ವಿಳಂಬವಾಗ್ತಿರುವ ಕಾರಣ ಈ ರೋಡ್ನ ಸರಿಯಾದ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿನ ಜಿಲ್ಲಾಡಳಿತ ದಯಮಾಡಿ ಆ ಜಿಲ್ಲಾಡಳಿತದವರು ಅದ್ರ ಬಗ್ಗೆ ಗಮನ ಹರಿಸಿ ಆ ರೋಡ್ನ ತ್ವರಿತಗತಿಯಲ್ಲಿ ಒಳ್ಳೆ ಕಾಮಗಾರಿ, ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತೇಳಿ ನಮ್ಮ ಆಂಬುಲೆನ್ಸ್ ಎಲ್ಲ ಚಾಲಕರ ಪರವಾಗಿ ಮತ್ತು ಮಾಲೀಕರ ಪರವಾಗಿ ಮತ್ತು ರೋಗಿಗಳ ಪರವಾಗಿ ಅರಸೀಕೆರೆಯಿಂದ ಇದೊಂದು ನಿಮಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾದ DC ಅವ್ರಿಗೂ ಸಹ ಈ ಗಮನಕ್ಕೆ ತರ್ತಾ ಇದ್ದೀವಿ. ಅಲ್ಲಿ ಬಂದು ನೋಡಿ ಸ್ವಲ್ಪ ರೋಡ್ನ ಸ್ವಲ್ಪ ಗಮನಿಸಿ, ಪೇಷಂಟ್ಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಯಮಾಡಿ ಅದೊಂದು ರೋಡ್ನ ಪೇಷಂಟ್ಗಳಿಗೋಸ್ಕರ, ಜನಗಳಿಗೋಸ್ಕರ ಆ ರೋಡ್ನ ದಯವಿಟ್ಟು ಉತ್ತಮ ಸ್ಥಿತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ.
ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಅರಸೀಕೆರೆ ಹಾಸನ ರಾಜ್ಯ ಹೆದ್ದಾರಿಯ ದುಸ್ಥಿತಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡು ಈ ರಸ್ತೆನ ದುರಸ್ತಿ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂತಹ ಸಾಮಾಜಿಕ ಕಳಕಳಿಯ ವಿಡಿಯೋಗಳಿಗೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನ ದಯವಿಟ್ಟು ನೀಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ. ನೋಡಿ, KSRTC ಬಸ್ಸು ಕೂಡ ಬರೋಕ್ಕೆ